ನಮಸ್ತೆ. ಬೈಲಹೊಂಗಲ ಉಪವಿಭಾಗ ವ್ಯಾಪ್ತಿಯ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಕಳೆದ 6 ತಿಂಗಳುಗಳಿಂದ ಬೈಲಹೊಂಗಲ ಬಸ್ ನಿಲ್ದಾಣದಲ್ಲಿ ಪಿಕ್ ಪಾಕೆಟಿಂಗ್ ಪ್ರಕರಣಗಳು ದಾಖಲಾಗ್ತಿದ್ವು. ಈ ಪ್ರಕರಣಗಳನ್ನು ನಾವು ತಡೆಗಟ್ಟಲಿಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜಿಸ್ತಿದ್ವಿ. ಆದಾಗ್ಯೂ ಕೂಡ ಈ ಗದ್ದಲ ಇರೋದರಿಂದ ಬಸ್ ಹತ್ತುವಾಗ ಈ ಕಳ್ಳರು ನಮ್ಮ ಕೈಚಳಕವನ್ನು ತೋರಿಸಿ ಪಿಕ್ ಪಾಕೆಟಿಂಗ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ಪ್ರಕರಣಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಬೈಲಹೊಂಗಲ ಠಾಣೆಯಿಂದ ಅಧಿಕಾರಿ ಸಿಬ್ಬಂದಿಗಳನ್ನ ಪ್ರಕರಣಗಳನ್ನ ಪತ್ತೆ ಮಾಡಲಿಕ್ಕೆ ನಾವು ಯೋಜನೆ ಮಾಡಿದ್ವಿ. ಇದರ ಪ್ರಕಾರ ನಮಗೆ ಕಳ್ಳತನದ ಆರೋಪಿಯಾದಂಥ ಅನಿತಾ ಚೋಗ್ಲಾ ಅಂತನ್ನೋರು ಪ್ರಸ್ತುತ ಅವರು ಬೆಳಗಾವಿಯಲ್ಲಿರ್ತಾರೆ. ಸೊ ಇವರು ಹ್ಯಾಬಿಟ್ಯುವಲ್ ಅಫೆಂಡರ್ ಇದ್ದಾರೆ. ಈ ಹಿಂದೆ ಕೂಡ ಭಾಳಷ್ಟು ಪ್ರಕರಣಗಳು ಭಾಗಿಯಾಗಿದ್ದರು. ಅವರನ್ನು ನಾವು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಅವರು ಕಳ್ಳತನ ಮಾಡಿರುವುದನ್ನು ಒಪ್ಕೊಂಡಿದ್ದಾರೆ. ಸೊ ಈ ಪ್ರಕಾರ ನಾವು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳನ್ನು ನಾವು ಪತ್ತೆ ಮಾಡಿ ಈ ಬಂಧಿತ ಆರೋಪಿಯಿಂದ ಸುಮಾರು 90 ಗ್ರಾಮ್ ಬಂಗಾರದ ಒಡವೆ ಆಭರಣಗಳನ್ನು ನಾವು ವಶಕ್ಕೆ ಪಡೆದಿದ್ವಿ. ವಶಕ್ಕೆ ಪಡೆದು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಮುಂದೆ ಈ ಒಡವೆಗಳನ್ನ ಕಳೆದುಕೊಂಡಂಥ ಯಾರು ವಾರಸ್ದಾರಿದ್ದಾರೆ ಅವರಿಗೆ ನಾವು ಈ ಆಭರಣಗಳನ್ನು ನಾವು ಹಸ್ತಾಂತರ ಮಾಡ್ತೇವೆ. ಈ ಕಾರ್ಯಾಚರಣೆಯಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯ ಪ್ರಭಾರ ಅಧಿಕಾರಿಯಾದಂಥ ಡಾಕ್ಟರ್ ಭಾನುಪ್ರಕಾಶ್ ಸರ್, ಇವರು ಪ್ರೊಬೇಷನರಿ IPS ಅಧಿಕಾರಿ ಇದ್ದಾರೆ. ಇವರ ನೇತೃತ್ವದಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯ ASI ಶ್ರೀಯುತ ಮುಂಡ್ಲಿ ಹಾಗೂ ಕ್ರೈಮ್ ಸಿಬ್ಬಂದಿಗಳು ಶ್ರೀ ಚೇತನ್, ಮಂಜುನಾಥ್ ದೇಶ್ನೂರು, ಒಕ್ಕುಂದ, ಮಲ್ಲಪ್ಪ ಈ ಥರ ಸಿಬ್ಬಂದಿಗಳು ಒಳ್ಳೆಯ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಈ ಡಿಟೆಕ್ಷನ್ ಮಾಡಲಿಕ್ಕೆ ನಮಗೆ CCTV ಭಾಳಷ್ಟು ಉಪಯೋಗವಾಗಿದೆ. ಆದ್ದರಿಂದ ಜನರಲ್ಲಿ ನಾವು CCTV ಹಾಕಿಸಲಿಕ್ಕೆ ನಾವು ಭಾಳಷ್ಟು ಕೊಡ್ಕೋತೀವಿ. ಇದ್ರ ಜೊತೆಗೆ ಯಾರು ಜನರು ಏನಿದ್ದಾರೆ ತಾವು ಬೇರೆ ಊರಿಗೆ ಹೋಗಬೇಕಾದ್ರೆ ದಯವಿಟ್ಟು ತಮ್ಮ ಬಂಗಾರದ ಆಭರಣಗಳನ್ನ ದಯವಿಟ್ಟು ತೆಗೆದುಕೊಂಡು ಹೋಗಬೇಡಿ. ಅಕಸ್ಮಾತ್ ತೆಗೆದುಕೊಂಡು ಹೋಗಬೇಕಾದ್ರೂ ಕೂಡ ನಿಮ್ಮ ಬಂಗಾರದ ಆಭರಣಗಳಿಗೆ ನೀವು ಸರಿಯಾಗಿ ಜವಾಬ್ದಾರಿ ಇರಿ. ಮತ್ತು ಬಸ್ ಹತ್ತುವಾಗ ಏನು ರಶ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಜಾಗರೂಕತೆಯಿಂದ ಇರಬೇಕು. ನೀವು ಈ ರಶ್ಶನ್ನು ದುರುಪಯೋಗಪಡಿಸಿಕೊಂಡು ಭಾಳಷ್ಟು ಜನ ಕಳ್ಳತನ ಮಾಡ್ತಕ್ಕಂಥವರು ಪಿಕ್ ಪಾಕೆಟಿಂಗ್ ಮಾಡ್ತಾರೆ. ಹೀಗಾಗಿ ಇದು ನಿಮಗೆ ಅನಾನುಕೂಲ ಆಗ್ತದೆ, ತೊಂದರೆ ಆಗ್ತದೆ. ಹಾಗಾಗಿ ತಾವು ತಮ್ಮ ಬಂಗಾರದ ಆಭರಣಗಳಿಗೆ ಜವಾಬ್ದಾರಿಯನ್ನು ಇಟ್ಕೊಂಡು ಬಸ್ ಹತ್ತುವಾಗ, ಬಸ್ ಇಳಿಯುವಾಗ ಅಥವಾ ಎಲ್ಲಾದರೂ ಸಂಚಾರ ಮಾಡುವಾಗ ನಾವು ಆ ಆಭರಣಗಳನ್ನ ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ. ಇದರ ಜೊತೆಗೆ ಈ ಬೈಲಹೊಂಗಲದಲ್ಲಿ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಹಗಲು ಮತ್ತು ರಾತ್ರಿ ಗಸ್ತನ್ನು ನಾವು ಸರಿಯಾಗಿ ನಿರ್ವಹಿಸ್ತಾ ಇದ್ದೇವೆ. ಈ ಮುಖೇನ ನಾವು ನಿರ್ವಹಿಸ್ತಾ ಇದ್ದೇವೆ. ಇದರ ಜೊತೆಗೆ ನಾವು ಕ್ರೈಮ್ ಸಿಬ್ಬಂದಿಗಳನ್ನು ಪ್ಯಾಟ್ರೋಲಿಂಗ್ ಕೂಡ ಬಿಟ್ಟಿರ್ತೇವೆ. ಹಾಗೇನಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಾಗ ನಾವು ತಡೆದು ವಿಚಾರಣೆ ಮಾಡ್ತೇವೆ. ಮತ್ತು ಜನರು ತಾವು ಮನೆ ಬಿಟ್ಟು ಬೇರೆ ಊರಿಗೆ ಹೋಗಬೇಕಾದ್ರೆ ಕೀಲಿಗಳನ್ನು ಹೊರಗಡೆ ಕಾಣೋ ಥರ ಹಾಕಬೇಡಿ. ದಯವಿಟ್ಟು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳಿ. ಮತ್ತು CCTV ಕ್ಯಾಮ್ರಾಗಳನ್ನ ತಾವು ಉಪಯೋಗ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದಾಗ್ತದೆ. ಮತ್ತು ಅತಿ ಹೆಚ್ಚಿನ ಬೆಲೆ ಬಾಳುವ ಆಭರಣಗಳನ್ನು ಮನೆಯಲ್ಲಿ ಇಟ್ಟು ಹೋಗಬೇಡಿ. ಬ್ಯಾಂಕ್ ಲಾಕರ್ಗಳನ್ನ ತಾವು ಉಪಯೋಗ ಮಾಡ್ಕೊಳ್ರಿ ಅಂತ ನಾನು ಕೊಟ್ಕೊಳ್ತೇನೆ. ಮತ್ತು ಯಾರಾದರೂ ಭಾಳಷ್ಟು ದಿನ ಊರಿಗೆ ಹೋಗಬೇಕಾದ್ರೆ ದಯವಿಟ್ಟು ಸಂಬಂಧಪಟ್ಟ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ, ನಮ್ಮ ಬೀಟ್ ಸಿಬ್ಬಂದಿಗೆ ಮಾಹಿತಿ ನೀಡಿ. ಮತ್ತು ಯಾರಾದರೂ ಒಂಟಿಯಾಗಿ ವಾಸಿಸ್ತಕ್ಕಂಥ ಮಹಿಳೆಯರೇನಾದರೂ ಇದ್ದರೆ ನಾವು ನಮ್ಮ ಆಸರೆ ಅಂತ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಇದರ ಮುಖೇನ ಒಂಟಿಯಾಗಿ ವಾಸಿಸ್ತಿರ್ತಕ್ಕಂಥ ಎಲ್ಲ ವೃದ್ಧ ದಂಪತಿಗಳು ಮತ್ತು ಮಹಿಳೆಯರು ಹಾಗೇನಾದರೂ ಇದ್ದರೆ ನಮ್ಮ ಸಿಬ್ಬಂದಿಗಳು ಮನೆಗೆ ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ. ನಿಮ್ಮ ಕಷ್ಟ ಸುಖಗಳನ್ನ ನಾವು ಕೇಳ್ತೇವೆ. ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ನಾವು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಧನ್ಯವಾದ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.